ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವೇನಾದರೂ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಥವಾ ಸ್ವರ್ಗಕ್ಕೆ ನೀವೇನಾದ್ರು ಪ್ರಯಾಣ ಮಾಡಬೇಕು ಅಂದರೆ, ಅಥವಾ ತುಂಬ ಜನದ ಡ್ರೀಮ್ ಪ್ಲೇಸು ಅಂದರೆ ಡ್ರೀಮ್ ಕಂಟ್ರಿ ಕೂಡ ಇದಾಗಿರುತ್ತೆ ವೀಕ್ಷಕರೇ. ಈ ಕಂಟ್ರಿಗೆ ನಾವು ಲೈಫ್ ಟೈಮಲ್ಲಿ ಒಂದು ಸರಿನಾರು ಈ ಸ್ವರ್ಗಕ್ಕೆ ಹೋಗಿ ವೀಕ್ಷಣೆ ಅಂದರೆ ಅದರ ಅನುಭವವನ್ನು ಪಡಿಬೇಕು. ಅದರ ಆ ಪ್ರತಿಯೊಂದು ಏನೇನು ಆ ರೊಮ್ಯಾಂಟಿಕ್ ಪ್ಲೇಸಸ್ಗಳಿದ್ದಾವೆ, ಏನೇನು ಆ ಪರ್ವತಗಳಿದೆ, ಶ್ರೇಣಿಗಳಿದ್ದಾವೆ, ಬೀಚಸ್ಗಳಿದ್ದಾವೆ, ಪ್ರತಿಯೊಂದು. ಇನ್ನೊಂದು ವಿಷಯ ಗೊತ್ತಾ ವೀಕ್ಷಕರೇ, ಇದು ಯುರೋಪಿನಲ್ಲೇ ಆ ಅತ್ಯಂತ ರೊಮ್ಯಾಂಟಿಕ್ ಪ್ಲೇಸ್ ಅನ್ನೋದೊಂದು ನಂಬರ್ 1 ಬಂದು ಸ್ವಿಟ್ಜರ್ಲ್ಯಾಂಡು. ಅರ್ಲಿಯರ್ ಫ್ರಾನ್ಸ್ ಅಂತಲೂ ಕರಿತಾ ಇದ್ರು, ಬಟ್ ಈಗ ಸ್ವಿಟ್ಜರ್ಲ್ಯಾಂಡು ಅತ್ಯಂತ ಅಂದರೆ ಭೂಮಿ ಮೇಲಿರುವ ಸ್ವರ್ಗ ಅಂತ ಕರೆಯುವಂಥ ಒಂದು ಕಂಟ್ರಿ ಅಂದರೆ ವೀಕ್ಷಕರೇ ಅದು ಸ್ವಿಟ್ಜರ್ಲ್ಯಾಂಡು ವೀಕ್ಷಕರೇ. ಆ ಸ್ವಿಟ್ಜರ್ಲ್ಯಾಂಡಿಗೆ ಲೈಫ್ ಟೈಮಲ್ಲಿ ಒಂದು ಸರಿನಾರು ಭೇಟಿ ಮಾಡಬೇಕು ಅಂದರೆ ತುಂಬ ಜನ ಅವರ ಹಣಗಳನ್ನ ಕೂಡಿಟ್ಕೊಳ್ತಾರೆ, ಪ್ಲಾನ್ ಮಾಡ್ಕೊಳ್ತಾರೆ. ಎಲ್ಲ ಪ್ಲಾನ್ ಮಾಡ್ಕೊಳೋರಿಗೂ ಒಂದು ಸ್ಮಾಲ್ ಬಜೆಟ್ ಟ್ರಿಪ್ಪು. ಏನಕ್ಕೆ ಅಂದರೆ ತುಂಬ ನೀವು ಎಲ್ಲ ಟ್ರಾವೆಲರ್ಸರು ಮಾಡಿ ನೋಡ್ತಾ ಇರ್ತೀರಾ, ಅಥವಾ ಫ್ಲೈಯಿಂಗ್ ಪಾಸ್ಪೋರ್ಟರೆಲ್ಲ ಕರ್ಕೊಂಡು ಹೋಗೋದು ನೋಡ್ತಾ ಇರ್ತೀರಾ. ಬಟ್ ಅವರು ಒಂದೊಂದೊಂದು ಕಂಟ್ರಿನ ಕರ್ಕೊಂಡು ಹೋಗ್ತಾರೆ. ಅಂದರೆ ಇಷ್ಟೊಂದು ಅಮೌಂಟ್ ಅಂತ ನೀವು ಇದು ಮಾಡ್ಬೋದು. ಬಟ್ ಅವರು ತೋರಿಸೋದು ಒಂದು ದಿನದಲ್ಲಿ ಒಂದೇ ಪ್ಲೇಸು, ಒಂದು ಕಂಟ್ರಿ ಆಗೋಯ್ತು, ಇನ್ನೊಂದು ಕಂಟ್ರಿ ಹಾಗೆ. ಬಟ್ ನೀವೇನೇ ಒಂದೇ ಕಂಟ್ರಿ ಟ್ರಾವೆಲ್ ಮಾಡಿದರೆ 2-3 ಸಿಟಿನ ಕ್ಲೀನಾಗಿ ನೋಡಿಕೊಂಡು ಹೇಗೆ ನಿಮ್ಮ ಬಜೆಟ್ ಟ್ರಿಪ್ನ ಪ್ಲಾನ್ ಮಾಡೋದು ಅಂದರೆ, ಒಂದು ಸಿಟಿ ಹೋದಾಗ ಒಂದು ಪ್ಲೇಸ್ ನೋಡಿ ಬರೋದಲ್ಲ ವೀಕ್ಷಕರೇ, ಅಲ್ಲಿ ತುಂಬಾನೇ ಪ್ಲೇಸ್ಗಳಿರ್ತವೆ. ಆ ಪ್ಲೇಸ್ಗಳನ್ನ ನಾವು ಇನ್ನೊಂದು ಸರಿ ಹೋಗ್ತೀವೋ ಇಲ್ಲಿ ಗೊತ್ತಿಲ್ಲ. ಎಕ್ಸಾಕ್ಟಾಗಿ ಪ್ರತಿಯೊಂದು ಕ್ಲೀನಾಗಿ ಕಣ್ ತುಂಬ್ಕೊಂಡು ಅಲ್ಲಿರೋ ಆಕ್ಟಿವಿಟಿ ಅಥವಾ ಅಡ್ವೆಂಚರಸ್ ಎಲ್ಲ ಪ್ರತಿಯೊಂದನ್ನು ಆಡ್ಕೊಂಡು ಅದರದ್ದೆಲ್ಲ ಇದ್ರನ್ನೆಲ್ಲ ಸುವರ್ಣಾವಕಾಶ ಏನೇನಿದೆ ಪ್ರತಿಯೊಂದನ್ನು ನೀವು ಅನುಭವಿಸ್ಬೇಕು ವೀಕ್ಷಕರೇ. ಆಗಲೇ ಅದ್ರ ಫೀಲ್ ಆಗೋದು ನಾವು ಆ ಕಂಟ್ರಿಗೆ ಹೋಗಿದ್ದೆ, ಆ ಕಂಟ್ರಿ ಅಂದರೆ ಇನ್ನೊಬ್ರಿಗೂ ಇದನ್ನು ಅಪ್ಡೇಟ್ ಮಾಡೋಕ್ಕೂ ಈಸಿ ಆಗೋದು. ಹಾಗೇನೆ ನಮ್ದು ಮೇ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ಗಳು ಹೋಗಿದ್ದಂಥ ಸ್ವಿಟ್ಜರ್ಲ್ಯಾಂಡಿಗೆ, ಜಿನಿವಾ ಆಗಲಿ ಅಥವಾ ಜುರಿಚ್ ಆಗಲಿ, ಅವೆಲ್ಲ ಸಿಟಿಗಳಿಗೆ ಹೋಗಿ ಯಾವ ಥರ ಪ್ಲ್ಯಾನ್ ಮಾಡಿದ್ರು, ಯಾವ ಥರ ಬಜೆಟ್ ಗೈಡು, ನೀವು ಯಾವ ಥರ ಪ್ಲ್ಯಾನ್ ಮಾಡ್ಕೊಬೇಕು ಅನ್ನೋದು ಒಂದು ನಿಮ್ಮ ಬಜೆಟ್ ಗೈಡ್, ಕಂಪ್ಲೀಟ್ ಟ್ರಿಪ್ದ ಗೈಡನ್ನು ಕೊಡ್ತೀನಿ ವೀಕ್ಷಕರೇ. ಇದರಲ್ಲಿ ಕಪಲ್ಸ್ ಯಾರು ಟ್ರಾವೆಲ್ ಮಾಡ್ತಿದ್ರೆ ಅವರಿಗಾಗಲಿ, ಫ್ಯಾಮಿಲಿ ಆಗಲಿ ಟ್ರಾವೆಲ್ ಮಾಡ್ತಿದ್ರೆ ನೀವು ಯಾವ ಥರ ಪ್ಲ್ಯಾನ್ ಮಾಡ್ಕೊಬೇಕು ಅನ್ನೋದೊಂದು ಸಿಂಪಲ್ ಇನ್ಫಾರ್ಮೇಷನ್ ನಂಗೆ ಸಿಕ್ಕಿರೋ ಸೋರ್ಸ್ ಪ್ರಕಾರ ನಾನು ಅಲ್ಲಿ ಹೆಲ್ಪ್ ಹೋಗಿ ವೀಕ್ಷಕರೇ. ತುಂಬ ಜನಗಳ ಆಕ್ಟರ್ಸ್ಗಳಾಗಲಿ ಅಥವಾ ಬಾಲಿವುಡ್ ಆಕ್ಟರ್ಸ್ ಎಲ್ಲ ಪ್ರತಿಯೊಬ್ಬರು NRIಗಳಾಗಲಿ ಅವರ ಡ್ರೀಮ್ ಪ್ಲೇಸ್ಗಳು ಏನಿರುತ್ತೆ ನೋಡಬೇಕು ಅನ್ನೋದು ಅದೊಂದು ಸ್ವಿಟ್ಜರ್ಲ್ಯಾಂಡ್ ವೀಕ್ಷಕರೇ. ಆ ಸ್ವಿಟ್ಜರ್ಲ್ಯಾಂಡ್ ಬಗ್ಗೆನೇ ನಿಮಗೆ ಈಗ ಕಂಪ್ಲೀಟ್ ಗೈಡ್ ಬಗ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಅದು ತುಂಬ ಜನ ಹನಿಮೂನಿ ಪ್ಲಾನ್ ಮಾಡೋ ಅಂತ ಒನ್ ಆಫ್ ದ ಬೆಸ್ಟ್ ಕಂಟ್ರಿ, ಆ್ಯಕ್ಚುಲಿ ರೊಮ್ಯಾಂಟಿಕ್ ಕಂಟ್ರಿ, ಪ್ರಪಂಚದಲ್ಲಿ ಅತ್ಯಂತ ಬೆಸ್ಟ್ ರೊಮ್ಯಾಂಟಿಕ್ ಕಂಟ್ರಿ ಅಂದರೆ ಅದನ್ನು ಯುರೋಪಲ್ಲೂ ಅದು ನಿಮಗೆ ಸ್ವಿಟ್ಜರ್ಲ್ಯಾಂಡ್ ಅನ್ನೇ ಹೇಳ್ಬೋದು ವೀಕ್ಷಕರೇ. ಇಲ್ಲಿಗೆ ವರ್ಷಾನುವರ್ಷ ಯಾವ ಟೈಮಲ್ಲಿ, ಏಪ್ರಿಲ್ ಟೈಮಲ್ಲಿ ಆಗಲಿ, ಮೇ ಟೈಮಲ್ಲಿ ಆಗಲಿ, ಜೂನ್ ಟೈಮಲ್ಲಿ ಆಗಲಿ, ಅಥವಾ ನಿಮಗೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ತುಂಬ ಜನ ಟ್ರಾವೆಲರ್ಸು ಅಥವಾ ಹಾಲಿಡೇ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಗೆ ವಿಸಿಟ್ ಮಾಡ್ತಾರೆ ವೀಕ್ಷಕರೇ. ಈ ಕಂಟ್ರೀಸ್ದು ತುಂಬ ಕಾಸ್ಟ್ಲಿ ಕಂಟ್ರಿ ಅಂತಲೂ ಹೇಳ್ಬೋದು. ಆ್ಯಕ್ಚುಲಿ ತುಂಬ ಕಾಸ್ಟ್ಲಿಯಷ್ಟು ತುಂಬ ಬ್ಯೂಟಿಫುಲ್ ಕಂಟ್ರಿ ಅಂತಲೂ ಹೇಳ್ಬೋದು ವೀಕ್ಷಕರೇ. ಬಿಕಾಸ್ ತುಂಬ ಟ್ರಾವೆಲರ್ಸರು ಲವ್ ಮಾಡೋ ಅಂಥ ಪ್ಲೇಸಿಗೆ ಬಂದ್ಬಿಟ್ಟೆ ಸ್ವಿಟ್ಜರ್ಲ್ಯಾಂಡು. ಬಿಕಾಸ್ ನಿಮಗೆ ಡಿಫ್ರೆಂಟ್ ಇದರಲ್ಲಿ ಪ್ಯಾಕೇಜಸ್ಗಳಲ್ಲಿ ಕಮ್ಮಿ ಅಮೌಂಟಿಗೆ ಕಮ್ಮಿ ಇದು ಮಾಡಿ ಕರ್ಕೊಂಡು ಹೋಗ್ಬೋದು. ಬಟ್ ನೀವೆಲ್ಲ ಅನುಭವ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಪ್ರತಿಯೊಂದು ನೀವು ಏನೇ ಪ್ಯಾಕೇಜ್ ಬುಕ್ ಮಾಡಬೇಕಾದ್ರೂ ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. ಈಗ 3 to 4 ಡೇಸು, 3 to 5 ಡೇಸು ಎಲ್ಲ ಪ್ಯಾಕೇಜ್ಗಳು ಹಾಗೇನೇ ಇರ್ತವೆ. 3 to 5 ಡೇಸ್ಗಳಲ್ಲಿ ಪ್ಯಾಕೇಜ್ 3 ಡೇಸ್ 3 ನೈಟು 4 ಡೇಸ್ ಥರ ಇರ್ತವೆ. ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಯಾವ ಸಿಟಿ ತೋರಿಸ್ತಾರೆ, ಏನೇನು ಅಡ್ವೆಂಚರಸ್ಸು, ಏನೇನು ಮಾಡ್ಬೋದು, ಹೋಟೆಲ್ ಪ್ರೈಸ್ ಎಷ್ಟು, ಫುಡ್ ಪ್ರೈಸ್ ಎಷ್ಟು, ಟಿಕೆಟ್ ಪ್ರೈಸ್ ಎಷ್ಟು, ಮತ್ತು ವೀಸಾ ಚಾರ್ಜ್ ಎಷ್ಟಾಗುತ್ತೆ, ಮತ್ತು ಅದರ್ ಆ್ಯಕ್ಟಿವಿಟಿಗೆಲ್ಲ ಎಷ್ಟು ಬೇಕು ಅನ್ನೋ ಪ್ರತಿಯೊಂದನ್ನು ಈಗ ನಾವು ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ. ಫಸ್ಟು ನೀವೇನಾದ್ರು ಕಪಲ್ಸ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಥವಾ ನೀವೇನಾದ್ರು ಫ್ಯಾಮಿಲಿ 3-4 ಮೆಂಬರ್ಸ್ ಫ್ಯಾಮಿಲಿ ಪ್ಲ್ಯಾನ್ ಮಾಡ್ತಿದ್ದೀರಾ, ಅದನ್ನು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಫಸ್ಟು ಅದನ್ನು ಅರ್ಥ ಮಾಡ್ಕೊಬೇಕಾದ್ರೆ ಪ್ಲ್ಯಾನ್ ಮಾಡೋಕ್ಕಿಂತ ಮೊದಲು ನೀವು ಪ್ಲ್ಯಾನ್ ಮಾಡೋಕ್ಕೆ ನಾನು ಈ ವರ್ಷ ಹೋಗ್ಬೇಕಾ ಅಂತ ಪ್ಲ್ಯಾನ್ ಮಾಡಿದರೆ ಫಸ್ಟ್ ನಿಮ್ಮ ಮೈಂಡಿಗೆ ಬರಬೇಕಾದ್ರೆ ಟಿಕೆಟ್ ವೀಕ್ಷಕರೇ. ಫಸ್ಟು ನೀವು ಯಾವುದೇ ಪ್ಯಾಕೇಜ್ ಬುಕ್ ಮಾಡೋಕೆ ಹೋದ್ರು ಅಥವಾ ಯಾವುದೇ ಇದರಲ್ಲಿ ಬುಕ್ ಮಾಡೋಕೆ ಹೋದ್ರೂ ಥಿಂಕ್ ಮಾಡ್ಕೊಳ್ಳಿ, 3 ಮಂತ್ಸ್ ಆದಮೇಲೆ ಪ್ಯಾಕೇಜ್ನ ಬುಕ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನಿಮಗೆ ಟಿಕೆಟ್ ಕಾಸ್ಟು ಆಲ್ಮೋಸ್ಟ್ 10,000 to 20,000 ಟಿಕೆಟ್ ಉಳಿಯುತ್ತೆ ವೀಕ್ಷಕರೇ. ನಮ್ಮ ಫ್ರೆಂಡ್ಸ್ಗಳೆಲ್ಲ ಲಾಸ್ಟ್ ಇಯರ್ ಬುಕ್ ಮಾಡಿ ಈ ಇಯರ್ ಮೇಗೆ ಹೋಗಿದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ, ಒಂದು 6 to 7 ಮಂತ್ಸ್ ಅವರು ಬುಕ್ ಮಾಡಿಕೊಂಡು ಆಮೇಲೆ ಹೋಗಿದ್ದಾರೆ. ಅವರಿಗೆಲ್ಲ ಬರೀ 1 ಪರ್ಸನ್ಗೆ ನೀವು ಹೋಗಬೇಕು, ಇನ್ ರೌಂಡ್ ಹೋಗಬೇಕು ಅಂದರೆ 50,000 to 60,000 ರೂಪಾಯಿ ಫ್ಲೈಟಿಗೆ ಆಗುತ್ತೆ ನೀವು 3 ಮಂತ್ಸ್ ಒಳಗೆ. ಇಲ್ಲಾಂದರೆ ನೀವು 6 ಮಂತ್ಸ್ ಬ್ಯಾಕೇ ಬುಕ್ ಮಾಡ್ಕೊಂಡಿದ್ರೆ ಆಲ್ಮೋಸ್ಟ್ ನಿಮಗೆ 40 to 50 ರೇಂಜ್ ಒಳಗೆ ನಿಮಗೆ ಹೋಗೇ ಬರೋಕ್ಕೆ ಟಿಕೆಟ್ ಸಿಗುತ್ತೆ, ಅವೈಲೇಬಲ್ ಸಿಗುತ್ತೆ ವೀಕ್ಷಕರೇ. ಪ್ಲಾನ್ ಮಾಡ್ಕೊಳ್ಳಿ. ನಿಮಗೆ ಕಪಲ್ಸ್ ಇಬ್ಬರು ಹೋಗ್ತಾ ಇದ್ರೆ ನಿಮಗೆ 1 ಲಕ್ಷ ಒಳಗೆ ನಿಮಗೆ ಹೋಗೋಕ್ಕೆ ಬರೋಕ್ಕೆ ಟಿಕೆಟ್ ಪ್ರೈಸು ಆಗೋಗುತ್ತೆ ವೀಕ್ಷಕರೇ. ಅದನ್ನೊಂದು ಈ ತಲೆಯಲ್ಲಿ ನಿಮಗೆ ಎಕ್ಸ್ಟ್ರಾ ಆಲ್ಮೋಸ್ಟ್ ನಿಮಗೆ
1 lakh to 110, ಬಟ್ ಆಲ್ಮೋಸ್ಟ್ ನೀವು 3 months ಮೇಲೆ ಬುಕ್ ಮಾಡಿದ್ರೆ ಅಂದರೆ 1 lakh ಒಳಗೆ ನಿಮಗೆ ರೌಂಡ್ ಟ್ರಿಪ್ಪು ಆಗೋಗುತ್ತೆ ವೀಕ್ಷಕರೇ. ಇದನ್ನ ಥಿಂಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋದು ವೀಸಾ ಚಾರ್ಜಸ್ ಎಲ್ಲ ಇರುತ್ತೆ. ಒಂದು 7K 8K 10K ಒಳಗೆ ನಿಮಗೆ ಪ್ರತಿಯೊಬ್ಬರು ವೀಸಾ ಚಾರ್ಜಸ್ ಎಲ್ಲ ಇರುತ್ತೆ. ಅದ್ರದ್ದೆಲ್ಲ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಿ ಪ್ರತಿಯೊಬ್ಬರು ಎಷ್ಟು ಜನ ಹೋಗ್ತೀರಾ ಅನ್ನೋದು. ಅದಾದ್ಮೇಲೆ ವೀಕ್ಷಕರೇ ನಿಮಗೆ ಪ್ರತಿಯೊಂದು ಇದು ಮತ್ತೆ ಒಂದು ಬಜೆಟ್ ಟ್ರಿಪ್ ಮಾಡಬೇಕು ಅಂದರೆ ವೀಕ್ಷಕರೇ ನೀವು ಆಲ್ಮೋಸ್ಟ್ ನಿಮಗೆ ಇಲ್ಲಿ 3 to 4 days ಎಲ್ಲ ಇರ್ತೀನಿ ಅಂದರೆ, ನಮ್ಮ ಫ್ರೆಂಡ್ಸ್ಗಳೆಲ್ಲ ಹೋಗಿದ್ದು 3 to 4 daysಗಳು. ಆ 3 to 4 daysಗಳಲ್ಲಿ ವೀಕ್ಷಕರೇ ಅವರು ಆಲ್ಮೋಸ್ಟ್ 4 lakh ಖರ್ಚು ಮಾಡಿದ್ದಾರೆ. ಅವರು ನೋಡಿರೋ ಅಂಥ ಪ್ಲೇಸ್ಗಳಲ್ಲಿ ಬೆಸ್ಟ್ ಪ್ಲೇಸ್ಗಳು ಜುರಿಚ್ ಆಗಲಿ, ಜಿನಿವಾ ಆಗಲಿ, ಇನ್ನೊಂದೆಲ್ಲ ಇಂಟರ್ಲೇಕ ಏನೋ ಇದೆ ಅದನ್ನಕ್ಕೂ ಹೋಗಲಿ, ಅವೆಲ್ಲ ಪ್ಲೇಸಸ್ ನೋಡಿಕೊಂಡು ಅಡ್ವೆಂಚರ್ ಆಡಿದ್ದಾರೆ. ಅವರು ಅಡ್ವೆಂಚರ್ ಆಕ್ಟಿವಿಟಿ, ನಾರ್ಮಲ್ಲು ಸೈಟ್ ಸೀಯಿಂಗ್ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಂದನ್ನು ಚಾರ್ಜ್ ಎಲ್ಲ ಹೇಳ್ತೀನಿ ನಾನು, ಬಟ್ ಅದನ್ನೆಲ್ಲ ನೋಡ್ಕೊಂಬಂದ ಚಾರ್ಜ್ ಎಲ್ಲ ಪ್ರತಿಯೊಂದು ಚಾರ್ಜ್ ಎಲ್ಲ ಅವರೆಲ್ಲ ನೋಡ್ಕೊಂಬಂದಿರೋದು. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದರೆ ಒಂದೇ ಕಂಟ್ರಿ 3-4 ಪ್ಲೇಸಸ್ಗಳು ಸಿಟಿಗಳನ್ನ ನೋಡಿರೋದು, 3 night 4 days ಇರೋದು. ಹಾಗಾಗಿ ಪ್ರತಿಯೊಂದು ಕ್ಲಿಯರಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ವೀಕ್ಷಕರೇ. ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ನೀವು ಮೈನ್ ಹೋಗ್ತಾ ಇದ್ದೀರಾ ಅಂದರೆ 2 people ಹೋಗ್ತಿದ್ದೀರಾ ಅಂದರೆ 3 to 4 lakh ಮಿನಿಮಮ್ ಬೇಕೇ ಬೇಕು ವೀಕ್ಷಕರೇ. ನೀವೇನಾದ್ರು ಫ್ಯಾಮಿಲಿ ಹೋಗ್ತಿದ್ದೀರಾ ಅಂದರೆ 2 members 2 kids ಎಲ್ಲ ಹೋಗ್ತಿದ್ರೆ ಅಥವಾ 1 kid ಎಲ್ಲ ಹೋಗ್ತಿದ್ರೆ ಅಂದರೆ 5 lakhs ಒಳಗಡೆ ಅಥವಾ 6 lakhs ಒಳಗಡೆ ನೀವು ಬಜೆಟ್ನ ಇಟ್ಕೊಂಡಿರಲೇಬೇಕು ವೀಕ್ಷಕರೇ. 4 members 2 adults 2 kids ಅಂದರೆ ವೀಕ್ಷಕರೇ ಅದನ್ನ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಬಿಕಾಸ್ ನಾನೇನು ಅಷ್ಟೇ ಖರ್ಚಾಗುತ್ತೆ ಅಂತಲ್ಲ, ನಿಮಗೆ ಉಳಿದ್ರೆ ನಿಮಗೇನೆ ಬೆಸ್ಟ್ ಅಲ್ವಾ. ಅಲ್ಲಿ ನಿಮ್ಮ ಅಕೌಂಟಲ್ಲಿ ಎಷ್ಟು ಇಟ್ಕೊಂಡಿರ್ತೀರೋ ಅದ್ರ ಮೇಲೆ ನಿಮಗೆ ಒಳ್ಳೇದು ಆ್ಯಕ್ಚುಲಿ. ಇಲ್ಲಾಂದರೆ ಅಲ್ಲಿ ಹೋದ್ಮೇಲೆ ಪ್ರಾಬ್ಲಮ್ ಆಗೋಕ್ಕೆ ಇದಾಗಬಾರ್ದು. ಪ್ರತಿಯೊಂದನ್ನು ಏನೇನು ಗೈಡೆನ್ಸ್ ಇದೆ ಪ್ರತಿಯೊಂದನ್ನು ಫಾಲೋ ಮಾಡ್ಕೊಂಡು ಹೋಗಿ. ಏನಕ್ಕೆ ಅಂದರೆ ಅಲ್ಲಿ ಭಾಷೆ ಬೇರೆ ಇರುತ್ತೆ, ಲ್ಯಾಂಗ್ವೇಜ್ ಚೇಂಜಸ್ಸು, ಕರೆನ್ಸಿ ಚೇಂಜಸ್ಸು, ಫೋನ್ ನಂಬರ್ ಪ್ರತಿಯೊಂದು ಹೇಗೆ ಇಲ್ಲಿ ಹೋದ್ಮೇಲೆ ಹೇಗೆ ಇಂಟರ್ನೆಟ್ ಸಿಗುತ್ತೆ, ನನಗೆ ಹೇಗೆ ಸಿಮ್ ತಗೋಬೇಕು, ಪ್ರತಿಯೊಂದನ್ನು ನೀವೇನಾದ್ರು ಪ್ಯಾಕೇಜ್ ಇದು ಮಾಡಿದರೆ ಅವರು ಗೈಡ್ ಮಾಡ್ತಾರೆ. ಬಟ್ ನೀವು ರಿಸರ್ಚ್ ಮಾಡ್ಕೊಳ್ಳಿ ವೀಕ್ಷಕರೇ. ಪ್ರತಿಯೊಬ್ಬರು ರಿಸರ್ಚ್ ಮಾಡಿಕೊಂಡು ಪ್ರತಿಯೊಂದನ್ನು ಏನೇನು ಮಾಡ್ಕೋಬೇಕು ಅನ್ನೋದೆಲ್ಲ ಒಂದು ಚೆಕ್ ಲಿಸ್ಟ್ ಥರ ಬರ್ಕೊಂಬಿಡಿ. ಪ್ರತಿಯೊಂದು ಚೆಕ್ ಲಿಸ್ಟ್ ಬರೆದಾಗ್ಲೂ ಏನೇನು ಪ್ಲೇಸ್ಗಳು ನೀವು ಒಂದು ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಏನೇನು ಪ್ಲೇಸ್ನ ನೋಡಬೇಕು, ಏನೇನು ಸೈಟ್ ಸೀಯಿಂಗ್ ಮಾಡಬೇಕಲ್ಲಿ ಪ್ರತಿಯೊಂದು ಎಲ್ಲದನ್ನೂ ನೀವು ಬರ್ಕೊಂಡು ಹೋಗಿದ್ರೆ ಅದ್ರ ಪ್ರಕಾರ ನೀವು ಕಂಪ್ಲೀಟ್ ಮಾಡ್ಕೊಂಡು ಬರ್ಬೋದು ವೀಕ್ಷಕರೇ. ಸುಮ್ಮನೆ ಬ್ಲೈಂಡಾಗಿ ಹೋದರೆ ಅವ್ರು ಯಾರ್ಯಾರೋ ಕಳ್ಕೊಂಡು ಹೋಗ್ತಾರೆ, ಎಲ್ಲೋ ಹೋಗ್ತಾರೆ ಬರ್ತಾರೆ. ಹಾಗಾಗಿ ನೀವು ಕರೆಕ್ಟಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ. ಪ್ರತಿಯೊಂದನ್ನು ನೀವು ಇಲ್ಲಿಗೆ ಟಿಕೆಟು ಅದ್ರದ್ದೆಲ್ಲ ಪ್ಲಾನ್ ಮಾಡ್ಕೊಳಕ್ಕೆ ಬೇಕಾದ್ರೆ ಪ್ಯಾಕೇಜಿಗೆ ಹೋಗಿ ಅಲ್ಲೆಲ್ಲ ಸೈಟ್ ಸೀಯಿಂಗ್ ಎಲ್ಲ ಬೇಕಾದ್ರೆ ನೀವೇನೇ ಅಲ್ಲಿ ಲೋಕಲ್ ಪೀಪಲ್ ಇದ್ರ ಜೊತೆ ಎಲ್ಲ ಇದು ಮಾಡಿಕೊಂಡು ಪ್ಲಾನು ಮಾಡ್ಕೊಬೋದು. ಹಾಗೆ ಅವರೆಲ್ಲ ಅಲ್ಲೇ ತುಂಬ ಟ್ರಾವೆಲರ್ಸ್ ಇದಿರ್ತಾರೆ, ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಅಲ್ಲಿಗೂ ಕಾಸ್ಟ್, ಬಿಕಾಸ್ ಸ್ವಿಟ್ಜರ್ಲ್ಯಾಂಡ್ ಈಸ್ ವೆರಿ ಕಾಸ್ಟ್ಲಿ ಕಂಟ್ರಿ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಪ್ಲಾನ್ ಮಾಡ್ಕೋಬೇಕಾದ್ರೆ ಒಂದೊಂದು ಸ್ಟೇಗಾಗಲಿ, ಫುಡ್ಗಾಗಲಿ, ಆಕ್ಟಿವಿಟೀಸ್ಗಾಗಲಿ ಎಲ್ಲ ಪ್ರತಿಯೊಂದು ಕಾಸ್ಟ್ಲಿ. ಲೆಟ್ಸ್ ಸೇ ಫಾರ್ 1 day ನೀವು ಏನಾದ್ರು ಬೆಸ್ಟ್ ಹೋಟೆಲ್ ಉಳ್ಕೊತೀರಾ ಅಂದರೆ ಆಲ್ಮೋಸ್ಟ್ 7 to 8K ಟು ನೀವು 14-15K ಆಗುತ್ತೆ ನಿಮಗೆ 1 day ಹೋಟೆಲ್ಗೆ. ಲೆಟ್ಸ್ ಸೇ ನೀವು ಬಜೆಟ್ 8Kಗೆ ಉಳ್ಕೊಂಡ್ರಿ ಅಂದ್ಕೊಳ್ಳಿ. 8K 3 days ಅಂದರೆ ಒಬ್ಬ 8K ಅಂದರೆ 24-25 ಸಾವಿರ ರೂಪಾಯಿ ನಿಮಗೆ ಒಂದು 3 days 3 night ಬರುತ್ತೆ. 4 night ಅಂದರೆ ಒಂದು 32,000 ಅಷ್ಟು ನಿಮಗೆ ಇದಕ್ಕೆ ಹೋಗುತ್ತೆ ಬರೀ ಹೋಟೆಲ್ ಚಾರ್ಜು. ಫುಡ್ಡಿಗೆಲ್ಲ ನಿಮಗೆ ಆಲ್ಮೋಸ್ಟ್ ನಿಮಗೆ ಫುಡ್ಡಿಗೆ ಒಂದು 2K to 3K ಮತ್ತು ನಿಮಗೆ 1 day ಫುಡ್ಡಿಗೆ ಚಾರ್ಜ್ ಬರುತ್ತೆ. ಅಷ್ಟು ನೀವು ಕೌಂಟ್ ಮಾಡ್ಕೊಂಡು ಹೋದರೆ ಫುಡ್ಡಿಗೆ ಒಂದು 3 daysಗೆ ಒಂದು 10,000 ಅಂತ ಇಟ್ಕೊಂಡ್ರು 10K ನಿಮಗೆ ಫುಡ್ಡಿಗೆ ಬೇಕಾಗುತ್ತೆ. 3 days 3 nightsಗೆ 4 daysಗೆ. ಮತ್ತು ನಿಮಗೆ ರೂಮಿಗೆ ಒಂದು 30,000 ಬೇಕಾಗೇ ಆಗುತ್ತೆ. ಮಿನಿಮಮ್ ಇಟ್ಕೊಳ್ಳಿ, ಮಿನಿಮಮ್ 30K ಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಆಕ್ಟಿವಿಟೀಸು, ನಾರ್ಮಲ್ ಸೈಟ್ ಸೀಯಿಂಗ್ ಆಕ್ಟಿವಿಟೀಸ್ ಎಲ್ಲ ನೀವು 3 days ಎಲ್ಲ ಇರ್ತೀರಾ ಅಂದರೆ ಅದಕ್ಕೊಂದು 10 to 20K ಅಂತ 10K ಅಂತಲೇ ಇಟ್ಕೊಳ್ಳಿ. 10 to 15K ಇಬ್ಬರಿದ್ರೆ ಫ್ಯಾಮಿಲಿ ಎಲ್ಲ ಕಿಡ್ಸ್ ಎಲ್ಲ ಇದ್ದರೆ 20K ಅಂತಲೇ ಇಟ್ಕೊಳ್ಳಿ. ಅದಾದಮೇಲೆ ಏನಾದ್ರು ನೀವು ಅಡ್ವೆಂಚರಸ್ ಬಿ ಕಾಸ್ಟ್ಲಿ ವೀಕ್ಷಕರೇ. ಅಡ್ವೆಂಚರ್ ಆಕ್ಟಿವಿಟೀಸ್ ನೀವು ಏನಾದ್ರು ಮಾಡ್ತೀರಾ ಅಂದರೆ ಆಲ್ಮೋಸ್ಟ್ ನೀವು 20 to 30,000 ಅಡ್ವೆಂಚರ್ ಆಕ್ಟಿವಿಟಿಗೆ ಇಟ್ಕೊಳ್ಳಿ. ಬಿಕಾಸ್ ಅಲ್ಲಿ ನೀವು ಹೋದರೆ ನೀವು ಆಲ್ರೆಡಿ ಚೆನ್ನಾಗಿ ಪ್ಲಾನ್ ಮಾಡಬೇಕು ಅಂದರೆ ಈ ಸೈಟ್ ಸೀಯಿಂಗು ಅಡ್ವೆಂಚರ್ ಆಕ್ಟಿವಿಟೀಸ್ನ ಮಾಡಲೇಬೇಕು ವೀಕ್ಷಕರೇ. ಸ್ಕೂಬಾ ಡೈವಿಂಗ್ ಆಗಲಿ ಅಥವಾ ನೀವು ಮೇಲಿಂದ ಕೆಳಗಡೆ ಜಂಪಿಂಗ್ ಅದಾಗಲಿ, ಅವೆಲ್ಲ ಜಂಪಿಂಗ್ ಇದಾಗಲಿ, ಅವೆಲ್ಲ ಜಿಪ್ಪಿಂಗ್ ಆಗಲಿ ತುಂಬಾ ವಿಸ್ಮಯಕಾರಿಯಾಗಿದ್ದಾವೆ. ಮತ್ತು ನಿಮಗೆ ಇದು ಕೇಬಲ್ ಇದರಲ್ಲಿ ಕಾರಲ್ಲಿ ಹೋಗೋದಾಗಲಿ, ಅವೆಲ್ಲ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡೋದಾಗಲಿ, ಅವೆಲ್ಲ ತುಂಬಾ ಪ್ಲೇಸಸ್ ಇದೆ ವೀಕ್ಷಕರೇ. ನೀವು ಮಿಸ್ ಮಾಡಿಬಿಡಿ. ಜುರಿಚ್ ಆಗಲಿ, ಜಿನಿವಾ ಆಗಲಿ, ಸಿಟಿನ ಮಿಸ್ ಮಾಡಲೇಬೇಡಿ ವೀಕ್ಷಕರೇ. ಹಾಗಾಗಿ ನೀವೇನೇ ಪ್ಲಾನ್ ಮಾಡ್ಕೊಳೋದಿದ್ರು ಕರೆಕ್ಟಾಗಿ ಒಂದು ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ, ಎಲ್ಲ ಚೆಕ್ ಲಿಸ್ಟ್ ಬರ್ಕೊಳ್ಳಿ. ಪ್ರತಿಯೊಂದು ಅಲ್ಲಿ ಹೋದ್ಮೇಲೆ ಯಾವ ಥರ ಪ್ಲಾನ್ ಮಾಡ್ಕೋಬೇಕು, ಎಲ್ಲಿ ಹೇಗೆ ಅನ್ನೋ ಪ್ರತಿಯೊಂದನ್ನು ಬರ್ಕೊಂಡು ಹೋಗಿ ನೀವು ಪ್ಲಾನ್ ಮಾಡಿಕೊಂಡು ಅಲ್ಲೆಲ್ಲ ಪ್ರತಿಯೊಂದು ಪ್ಲೇಸ್ನು ನೋಡ್ಕೊಂಡು ಬಂದಾಗಲೇ ಫೀಲ್ ಆಗೋದು. ನಾನು ಒಂದು ಕಂಟ್ರಿಗೆ ಹೋದೆ, ಒಂದು ಪ್ಲೇಸ್ ನೋಡ್ಕೊಂಡು ಇನ್ನೊಂದು ಕಂಟ್ರಿಗೆ ಹೋದೆ ಅಂದರೆ ಆ ಕಂಟ್ರಿ ನೋಡಿನ ಅನ್ನೋ ಒಂದೊಂದು ಫೀಲೇ ಬರಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳಿ ಬಜೆಟ್ ಟ್ರಿಪ್ನ.
ನೀವು ಅಂದರೆ ಈ ಮಂತಲ್ಲಿ ಏಪ್ರಿಲ್ ಆಗಲಿ, ಮೇ ಆಗಲಿ, ಜೂನ್ ಆಗಲಿ, ಅಕ್ಟೋಬರ್, ಸೆಪ್ಟೆಂಬರ್ ಟೈಮಲ್ಲಿ ಬೆಸ್ಟ್ ಟೈಮ್ ಟು ವಿಸಿಟ್ ಸ್ವಿಟ್ಜರ್ಲ್ಯಾಂಡು. ಅವಾಗ ನಿಮಗೆ ಫೀಲ್ ಒಂಥರ ಸಖತ್ತಾಗಿರುತ್ತೆ, ರೊಮ್ಯಾಂಟಿಕ್ ಆಗಿ ಇರುತ್ತೆ. ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಪ್ಲಾನ್ ಮಾಡ್ಕೊಳ್ಳಿ ಏನೇ ಡೀಟೇಲ್ಸು. ಇದು ಜಸ್ಟ್ ನಾನು ಹೈ ಲೆವೆಲ್ ಫ್ರೆಂಡ್ಸ್ ಎಲ್ಲ ಹೋಗಿರೋದ್ರದ್ದೆಲ್ಲ ಡೀಟೇಲ್ಸ್ ತಗೊಂಡು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈ ಥರ. ಬಟ್ ಅವರು ಒಂದೇ ಕಂಟ್ರಿ ಮತ್ತು ಒಂದು 2-3 ಸಿಟಿಲಿ ನೋಡಿರೋ ಪ್ಲೇಸ್ಗಳು ಸಕ್ಕದಾಗಿ ಪ್ರತಿಯೊಂದು ಸೈಟ್ ಸೀಯಿಂಗ್ ಅಡ್ವೆಂಚರ್ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಅದರದ್ದು ಡೀಟೇಲ್ಸ್ ಹೇಳಿದ್ದೀನಿ. ತುಂಬ ನೀವು ಪ್ಯಾಕೇಜ್ಗಳು 1 ಲಕ್ಷದಲ್ಲಿ 1.5 ಲಕ್ಷದಲ್ಲಿ ನಾವೆಲ್ಲ ಕಂಪ್ಲೀಟ್ ಮಾಡ್ತೀವಿ, 2 ಲ್ಯಾಕ್ಸ್ ಒಳಗಡೆ ನಾವು ಮಾಡ್ತೀವಿ ಅನ್ನೋ ಪ್ಯಾಕೇಜ್ಗಳು ನಿಮಗೆ ಪ್ರತಿಯೊಂದು ಪ್ಯಾಕೇಜ್ಗಳು ಪ್ರತಿಯೊಂದು ವೆಬ್ಸೈಟಲ್ಲಿ ನಿಮಗೆ ಸಿಗುತ್ತೆ. ನೋಡಿಕೊಂಡು ಥಿಂಕ್ ಮಾಡಿಕೊಂಡು ವಿಚಾರಣೆ ಮಾಡಿಕೊಂಡು ನೀವೆಲ್ಲ ಅನಲೈಸ್ ಮಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಅಲ್ಲಿ ಹೋದ್ಮೇಲೆ ನೀವು ಅದು ನೋಡಲಿಲ್ಲ ಇದು ನೋಡಲಿಲ್ಲ ಅಂತ ಸುಮ್ಮನೆ ಸಫರ್ ಆಗಬಾರ್ದು. ಹಾಗಾಗಿ ಪ್ರತಿಯೊಂದು ಅವ್ರ ಹತ್ರ ಡಿಸ್ಕಸ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ಯಾವ್ಯಾವ ಥರ ಎಷ್ಟು ಖರ್ಚಾಗುತ್ತೆ ಪ್ರತಿಯೊಂದಕ್ಕೂ ಎಲ್ಲ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ ಆ್ಯಕ್ಚುಲಿ. ಬಿಕಾಸ್ ಇಟ್ಸ್ ನಾಟ್ ಇನ್ ಇಂಡಿಯಾ. ಬಿಕಾಸ್ ಇಲ್ಲಿ ಹೋಗಿ ನಾನು ಅಷ್ಟರಲ್ಲಿ ನೋಡ್ಕೊಂಡು ಬರ್ತೀನಿ ಅನ್ನೋಕ್ಕೆ ಬೇರೆ ಬೇರೆ ಕಂಟ್ರಿ ಬೇರೆ ಬೇರೆ ಥರ ಇರುತ್ತೆ. ಪ್ರತಿಯೊಂದು ನಾವು ಸೇಫ್ ಆಗಿ ಹೋಗಿ ಸೇಫ್ ಆಗಿದ್ದು ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಎಲ್ಲ ಸೆಕ್ಯೂರ್ ಆಗಿ ಇಟ್ಕೊಂಡು ಸೇಫಾಗಿ ವಾಪಸ್ ಬರಬೇಕು. ಹಾಗಾಗಿ ಪ್ರತಿಯೊಂದು ಈ ಎಲ್ಲ ಡೀಟೇಲ್ಸ್ನ ಬಜೆಟ್ ಟ್ರಿಪ್ ನಾನು ಏನು ಹೇಳಿದ್ದೀನಿ ಪ್ರತಿಯೊಂದು ಫಾಲೋ ಮಾಡಿಕೊಂಡು ನೀವು ಟ್ರಾವೆಲ್ ಮಾಡಿ ವೀಕ್ಷಕರೇ. ಈ ನಿಮ್ಮ ಡ್ರೀಮ್ ಪ್ಲೇಸಿಗೆ ಮಾತ್ರ ಮಿಸ್ ಮಾಡಲೇಬೇಡಿ. ಪ್ರತಿಯೊಬ್ಬರು ನೀವು ಇದಕ್ಕೆ ನೀವು ಹೋಗಿ ಬರಲೇಬೇಕು ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಪ್ಲೀಸ್ ಎಲ್ಲರೂ ಟೇಕ್ ಕೇರ್. ಥ್ಯಾಂಕ್ ಯು.